ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ವಿಡಿಯೋದಲ್ಲಿ ಕೆಲವೊಂದು ಸ್ಮಾರ್ಟ್ ಹೋಮ್ ಮೇಕಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಮನೆ ಕೆಲಸದಲ್ಲಿ ಸಂದರ್ಭಕ್ಕೆ ತಕ್ಕಂಗೆ ನಮ್ಮ ಬುದ್ಧಿವಂತಿಕೆಯನ್ನು ಯಾವ ಥರ ನಿರೂಪಿಸ್ಕೊಳ್ಬೋದು ಅನ್ನೋದನ್ನ ಟಿಪ್ಸ್ ಮುಖಾಂತರ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ಕಂಟೆಂಟ್. ಫಸ್ಟ್ ಒಂದು ಹೇರ್ ವಾಷಿಂಗ್ ಪೌಡರ್ ಇಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇರ್ ವಾಷಿಂಗ್ ಪೌಡರ್ನ ಮಾಡೋದಕ್ಕೋಸ್ಕರ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ದಂಗೆ ಸೀಗೆಕಾಯಿ, ಸೋಪ್ ನಟ್ ಅಥವಾ ಅಂಟುವಾಳದ ಕಾಯಿ ಅಂತ ಕೂಡ ಕರಿತೀವಿ. ಇದರಿಂದ ಒಂದು ಒಳ್ಳೆ ಫೋಮ್ ಅನ್ನೋದು ಬರುತ್ತೆ. ತೀರಾ ಜಾಸ್ತಿ ಕೆಮಿಕಲ್ ಬೇಸ್ಡ್ ಶಾಂಪೂಸ್ ಥರ ಬರಲ್ಲ, ನಾರ್ಮಲ್ ಆಗಿ ಒಂದು ನೊರೆ ಅನ್ನೋದು ಬರುತ್ತೆ. ಸ್ವಲ್ಪ ವೆಟ್ಟಿವೇರ್ಲು ಕೂಡ ತೊಗೊಂಡಿದ್ದೀನಿ. ಇದು ಬಂದು ಮನೆಯಲ್ಲೇ ಡ್ರೈ ಮಾಡಿ ಇಟ್ಕೊಂಡಿರುವಂತಹ ಆಮ್ಲ. ನಾರ್ಮಲ್ ಆಗಿ ಬೆಟ್ಟದ ನೆಲ್ಲಿಕಾಯಿ ಬರುತ್ತೆ ಅಲ್ವಾ, ಅದನ್ನು ಒಣಗಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಚಿಗರೆ ಸೊಪ್ಪು, ಕರ್ಬೇವನ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಮೆಂತ್ಯ, ಆಮೇಲೆ ಫ್ಲ್ಯಾಕ್ಸ್ ಸೀಡ್ಸು. ಇದ್ರ ಜೊತೆಗೆ ಒಣಗಿಸಿಟ್ಕೊಂಡಿರುವಂಥ ಬೇವಿನ ಎಲೆಗಳನ್ನ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಬಟ್ ವಿಡಿಯೋದಲ್ಲಿ ಅದನ್ನು ಶೂಟ್ ಮಾಡಿಲ್ಲ. ಈಗ ವಿಡಿಯೋದಲ್ಲಿ ಏನೇನು ತೋರಿಸ್ತೆ ಇದೆಲ್ಲದನ್ನ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತೀನಿ. ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಪೌಡರ್ನ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅನ್ನೋದಾದರೆ ಮಿಲ್ ಮಾಡಿಸ್ಕೊಂಬರ್ಬೋದು. ಈಗ ಫಸ್ಟಿಗೆ ಸೋಪ್ ನಟ್ನ ಈ ಥರ ಕಟ್ ಮಾಡಿ ಅದರೊಳಗಡೆ ಇರುವಂಥ ಬೀಜನ ತೆಗಿತಾ ಇದ್ದೀನಿ. ಯೂಶ್ವಲಿ ಏರ್ ವಾಶ್ ಮಾಡೋದಕ್ಕೋಸ್ಕರ ಶಾಂಪೂಸ್ನ ಯೂಸ್ ಮಾಡ್ತಾ ಇರ್ತೀವಿ. ಶಾಂಪೂಸಲ್ಲಿ ನೊರೆ ಬರೋದಕ್ಕೋಸ್ಕರನೇ ಒಂದು ಕೆಮಿಕಲ್ನ ಯೂಸ್ ಮಾಡ್ತಾರೆ. ಅದರಿಂದ ಕೂಡ ಸುಮಾರಷ್ಟು ಕೂದಲಿನ ಸಮಸ್ಯೆಗಳನ್ನೋದು ಬರ್ಬೋದು. ನ್ಯಾಚುರಲ್ ಆಗಿ ಒಂದು ಸ್ಲೋ ಪ್ರೊಸೆಸ್ಸಲ್ಲಿ ನೀವು ಏರ್ ವಾಶ್ ಮಾಡ್ತೀರಾ ಅನ್ನೋದಾದರೆ ಈಗಾಗಲೇ ನಾನು ಶಾಂಪೂನ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಬೋದು, ಹರ್ಬಲ್ ಶಾಂಪೂನ ಅನ್ನೋದು ಕೂಡ ಶೇರ್ ಮಾಡಿದ್ದೀನಿ. ಇದು ಹೇರ್ ವಾಷಿಂಗ್ ಪೌಡರ್ ಅಂತಲೇ ಹೇಳ್ಬೋದು. ಎಕ್ಸಾಕ್ಟ್ ಮೆಜರ್ಮೆಂಟ್ಸ್ ನಿಮ್ಗೆ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕಮಿಂಗ್ ವಿಡಿಯೋಸಲ್ಲಿ ಡೀಟೇಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಈಗ ವಿಡಿಯೋದಲ್ಲಿ ತೋರಿಸ್ದಂಗೆ ಎಲ್ಲದನ್ನ ಕೂಡ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಂಡು ಬರ್ತೀನಿ. ವೆದರ್ ಫ್ಲಕ್ಚುಯೇಷನ್ ಇಂದ ಸಡನ್ ಆಗಿ ಡ್ಯಾಂಡ್ರಫ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ ಅಂತ ಅವರು ಈ ಒಂದು ಪೌಡರ್ ಇಂದ ಏರ್ ವಾಶ್ ಮಾಡೋದಾದ್ರೆ ಡ್ಯಾಂಡ್ರಫ್ ಅನ್ನೋದು ಕಡಿಮೆ ಆಗುತ್ತೆ. ಆಗ್ಲೇ ಹೇಳ್ದಂಗೆ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅನ್ನೋದಾದ್ರೆ ಮಿಲ್ ಮಾಡಿಸ್ಕೊಂಬಂದ್ರೆ ಇನ್ನೂ ನುಣ್ಣಗಿರುವಂಥ ಪೌಡರ್ ಅನ್ನೋದು ಆಗುತ್ತೆ. ಇದರಲ್ಲಿ ವೆಟ್ಟಿವೇರ್ಲು ಮತ್ತೆ ಕೆಲವೊಂದು ಡ್ರೈ ಹರ್ಬ್ಸ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಎಷ್ಟೇ ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪೌಡರ್ ಮಾಡಿದ್ರು ಕೂಡ ಸ್ವಲ್ಪ ತರಿತರಿನೇ ಇರುತ್ತೆ. ಅದಕ್ಕೋಸ್ಕರ ಈ ಥರ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಹೇರ್ ವಾಷಿಂಗ್ ಪೌಡರ್ ಅನ್ನೋದು ರೆಡಿ ಆಯಿತು. ಇದನ್ನ ಹೇರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದ್ರೆ ತಲೆ ಸ್ನಾನ ಮಾಡುವಾಗ ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಬಟ್ ಬೇರೆ ಶಾಂಪೂಗಳ ತರ ಇದನ್ನ ಯೂಸ್ ಮಾಡಿದಾಗ ತುಂಬಾ ಜಾಸ್ತಿ ನೊರೆ ಬರಲ್ಲ. ಬಟ್ ಸ್ಕ್ಯಾಲ್ಪ್ ಅಂತೂ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ, ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಉಳಿದಿರುವಂತ ಒಂದು 4-5 ಸೋಪ್ ನಟ್ ಇಂದ ಕಿಚನ್ ಕ್ಲೀನಿಂಗ್ ಲಿಕ್ವಿಡ್ ನ ತಯಾರಿ ಮಾಡ್ಕೊಂಡಿದ್ದೆ. ಅದಕ್ಕೆ ಸಂಬಂಧಪಟ್ಟಿರುವಂತ ವಿಡಿಯೋನ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ವ್ಲಾಗ್ ಅಲ್ಲಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಕೆಲವೊಂದು ಸೆನ್ಸಿಟಿವ್ ಕ್ಲಾತ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಅದು ಡಿಸೈನರ್ ವೇರ್ ಇರ್ಬೋದು ಅಥವಾ ಸಿಲ್ಕ್ ಸ್ಯಾರೀಸ್ ಇರ್ಬೋದು. ಇದನ್ನೆಲ್ಲ ಕೂಡ ಸೇಫ್ ಆಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಹೆವಿ ಡಿಸೈನ್ ಇರುವಂಥ ಸ್ಯಾರೀಸ್ನೆಲ್ಲ ನಾವು ಆರ್ಶ್ ಕೆಮಿಕಲ್ಸ್ನ ಯೂಸ್ ಮಾಡಿ, ಅಂದರೆ ಡಿಟರ್ಜೆಂಟ್ಸ್ನೆಲ್ಲ ಯೂಸ್ ಮಾಡಿ ವಾಶ್ ಮಾಡೋದಾದರೆ ಬೇಗನೆ ಸ್ಯಾರಿ ಹಾಳಾಗೋ ಚಾನ್ಸ್ ಇರುತ್ತೆ. ಅದ್ರ ಮೇಲಿರುವಂಥ ಡಿಸೈನ್ಸ್ ಎಲ್ಲ ಕೂಡ ಕಲರ್ ಬಿಟ್ಕೊಳ್ಳೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ಸೇಫ್ ಆಗಿ ವಾಶ್ ಮಾಡ್ಕೊಳ್ಳೋದಕ್ಕೋಸ್ಕರ ವಿಡಿಯೋದಲ್ಲಿ ತೋರಿಸುವಂತಹ ಪ್ರೋಸೆಸ್ನ ಫಾಲೋ ಮಾಡ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನೊಂದು ಸಿಲ್ಕ್ ಸ್ಯಾರಿನ ತೊಗೊಂಡಿದ್ದೀನಿ, ಒಂದು ವರ್ಕ್ ಸ್ಯಾರಿ ಕೂಡ ತೊಗೊಂಡಿದ್ದೀನಿ. ಯೂಶುವಲಿ ಕಾರ್ತಿಕ್ ಮಾಸದಲ್ಲಿ ತುಂಬ ಜಾಸ್ತಿ ಫಂಕ್ಷನ್ಸ್ ಅನ್ನೋದು ಅಟೆಂಡ್ ಮಾಡ್ತಾ ಇರ್ತೀವಲ್ವಾ. ಫಂಕ್ಷನ್ಸ್ ಅಂದ್ರೆ ಮ್ಯಾರೇಜಸ್ ಇರ್ಬೋದು ಅಥವಾ ಯಾವುದೇ ಥರದ ಫಂಕ್ಷನ್ ಆದರೂ ಕೂಡ ಡಿಸೈನರಿ ಸ್ಯಾರೀಸ್ ಅಥವಾ ಪಾರ್ಟಿ ವೇರ್ ಕ್ಲಾತ್ಸ್ನ ಯೂಸ್ ಮಾಡ್ತಿರ್ತೀವಿ, ಇಲ್ಲ ಸಿಲ್ಕ್ ಸ್ಯಾರೀಸ್ನಾದರೂ ಯೂಸ್ ಮಾಡ್ತಿರ್ತೀವಿ. ಇದನ್ನೆಲ್ಲ ಕೂಡ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಆಗಿ ವಾಶ್ ಮಾಡಬೇಕಾಗುತ್ತೆ. ಇನ್ನು ಫಂಕ್ಷನ್ಸ್ ಅಟೆಂಡ್ ಮಾಡಿದಾಗ ಅಲ್ಪ ಸ್ವಲ್ಪ ಕೊಳೆ ಆದರೂ ಆಗೇ ಆಗುತ್ತೆ ಅಲ್ವಾ. ಯೂಶುವಲಿ ಸ್ವೆಟ್ ಮಾರ್ಕ್ಸ್ ಕೂಡ ಆಗ್ತಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಸೇಫ್ ಮೆಥಡ್ನ ಫಾಲೋ ಮಾಡ್ತಿದ್ದೀನಿ. ನೀವು ಹಬ್ಬದ ವ್ಲಾಗ್ ನೋಡಿದ್ರೆ ಆ ವಿಡಿಯೋದಲ್ಲಿ ನಾನು ವೇರ್ ಮಾಡಿರುವಂಥ ಸ್ಯಾರಿ, ಮಕ್ಕಳು ವೇರ್ ಮಾಡಿರುವಂಥ ಕೆಲವೊಂದು ಕ್ಲಾತ್ಸ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲ ವಾಶ್ ಮಾಡೋದಕ್ಕೋಸ್ಕರ ನೀರಲ್ಲಿ ಮೈಲ್ಡ್ ಆಗಿರುವಂಥ ಶಾಂಪೂನ ಹಾಕ್ತಾ ಇದ್ದೀನಿ. ಯೂಶಲಿ ಸೋಪ್ ನಟ್ಟಿಂದನೇ ಶಾಂಪೂನ ತಯಾರಿ ಮಾಡಿ ಕೂಡ ಹಾಕ್ಕೊಳ್ಬೋದು. ಅದಿಲ್ಲ ಅನ್ನೋದಾದರೆ ಯಾವುದಾದ್ರೂ ಬೇಬಿ ಶಾಂಪೂಸ್ನ ಯೂಸ್ ಮಾಡ್ಬೋದು. ವಿಡಿಯೋದಲ್ಲಿ ತೋರಿಸ್ದಂಗೆ ನೊರೆ ಫಾರ್ಮ್ ಆಗೋವರೆಗೂ ಕೂಡ ಚೆನ್ನಾಗಿ ಶೇಕ್ ಮಾಡಬೇಕಾಗತ್ತೆ. ಈಗ ಇದರಲ್ಲಿ ನಾವು ತೊಗೊಂಡಿರುವಂಥ ಕ್ಲಾತ್ಸ್ನೆಲ್ಲ ಕೂಡ ಸೋಕ್ ಮಾಡಿ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಒಂದೇ ಥರದ ಬಟ್ಟೆ ಆದರೆ ಒಂದು 3 ರಿಂದ 5 ನಿಮಿಷದವರೆಗೂ ಕೂಡ ನೆನೆಸಿಟ್ಕೊಳ್ಬೋದು.
ಒಂದು ವೇಳೆ ಆಯಿಲಿ ಎಲ್ಲನೂ ಆಗಿದೆ ಅನ್ನೋದಾದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹೊತ್ತೆ ನೆನೆಸಿಟ್ಕೊಳ್ಬೋದು. ಬಟ್ ತುಂಬ ಜಾಸ್ತಿ ಕಲರ್ ಬಿಟ್ಕೊಳ್ತಿದೆ ಬಟ್ಟೆಗಳಲ್ಲಿ ಅನ್ನೋದಾದರೆ ಜಾಸ್ತಿ ಹೊತ್ತು ನೆನೆಸಕ್ಕೆ ಹೋಗಬೇಡಿ. ಕಲರ್ ಬಿಟ್ಕೊಂಡಿಲ್ಲ ಅನ್ನೋದಾದರೆ 5 to 10 ಮಿನಿಟ್ಸ್ವರೆಗೂ ಕೂಡ ನೆನೆಸಕ್ಕೆ ಇಡ್ಬೋದು. ಈಗ ಸೋಪ್ ಮಾಡಿಟ್ಟಿದ್ದಂತಹ ರೇಷ್ಮೆ ಸೀರೆನ ವಾಶ್ ಮಾಡ್ತಾ ಇದ್ದೀನಿ. ಸಿಲ್ಕ್ ಸ್ಯಾರೀಸ್ನ ಅಥವಾ ಸಿಲ್ಕ್ ಮೆಟೀರಿಯಲ್ ಇರುವಂಥ ಬಟ್ಟೆಗಳನ್ನ ವಾಶ್ ಮಾಡುವಾಗ ಯಾವುದೇ ಕಾರಣಕ್ಕೂ ಸೋಪ್ ಯೂಸ್ ಮಾಡಬಾರ್ದು ಮತ್ತು ಬ್ರಷ್ ಕೂಡ ಯೂಸ್ ಮಾಡಬಾರ್ದು. ಎಲ್ಲೆಲ್ಲಿ ಕೊಳೆ ಆಗಿದೆಯೋ ಅಲ್ಲಿ ವಿಡಿಯೋದಲ್ಲಿ ತೋರಿಸ್ದಂಗೆ ನೀರು ಹಾಕ್ಕೊಳ್ತಾ ಕೈಯಲ್ಲೇ ಈ ಥರ ವೈಪ್ ಮಾಡ್ಕೊಳ್ಬೇಕಾಗತ್ತೆ. ತೀರಾ ಕಲ್ಲಿಗೆ ಹಾಕಿ ಕೂಡ ಉಜ್ಜಬಾರ್ದು, ಇದರಿಂದ ಸಿಲ್ಕ್ ಮೆಟೀರಿಯಲ್ ಎಲ್ಲ ಹಾಳಾಗೋ ಚಾನ್ಸ್ ಇರುತ್ತೆ. ವಿಡಿಯೋದಲ್ಲಿ ತೋರಿಸ್ದಂಗೆ ಸೇಫ್ ಆಗಿನೇ ಜಸ್ಟ್ ವಾಟರ್ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಈಗ ನೀಟಾಗಿ ಜಾಲಿಸ್ಕೊಳ್ತಾ ಇದ್ದೀನಿ. ರೇಷ್ಮೆ ಸೀರೆಗಳನ್ನ ವಾಶ್ ಮಾಡೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋಸ್ನ ಈಗಾಗಲೇ ಶೇರ್ ಮಾಡಿದ್ದೀನಿ. ಲಾಂಡ್ರಿ ಟಿಪ್ಸ್ ಅನ್ನೋ ಒಂದು ಪ್ಲೇಲಿಸ್ಟ್ನ ಚೆಕ್ ಮಾಡಿದ್ರೆ ಎಲ್ಲ ವೀಡಿಯೋಸ್ನ ಕೂಡ 1 by 1 ನೋಡ್ಬೋದು. ಯಾವುದೇ ರೀತಿಯ ರೇಷ್ಮೆ ಸೀರೆ ಆದರೂ ಕೂಡ ಈಸಿಯಾಗಿ ಮನೆಯಲ್ಲೇ ಯಾವ ಥರ ವಾಶ್ ಮಾಡ್ಬೋದು ಅನ್ನೋ ಇನ್ಫಾರ್ಮೇಷನ್ ನಿಮಗಲ್ಲಿ ಡೆಫಿನೆಟ್ಲಿ ಸಿಗುತ್ತೆ. ಈಗ ವಿಡಿಯೋದಲ್ಲಿ ತೋರಿಸ್ದಂಗೆ ಸೀರೆನ ನೀಟಾಗಿ ಒಣಗಾಕ್ತಾ ಇದ್ದೀನಿ. ಮೇಯ್ನಾಗಿ ರೇಷ್ಮೆ ಸೀರೆ ಇರ್ಬೋದು, ಹೆವಿ ಡಿಸೈನ್ ಇರುವಂತಹ ಸ್ಯಾರೀಸ್ನ ಒಣಗಾಕುವಾಗ ವಿಡಿಯೋದಲ್ಲಿ ತೋರಿಸ್ದಂಗೆ ಆರಿಜೆಂಟಲ್ ಆಗಿ ಒಣಗಾಕ್ಬೇಕಾಗತ್ತೆ. ಇಲ್ಲ ಅನ್ನೋದಾದರೆ ಆ ಹೆವಿ ವೆಯ್ಟ್ಗೆ ಜರಿ ಇರ್ಬೋದು, ಡಿಸೈನ್ ಇರ್ಬೋದು, ಹಾಳಾಗೋ ಚಾನ್ಸ್ ಇರುತ್ತೆ. ನೋಡ್ತಾ ಇದ್ದೀರಲ್ವಾ, ಈ ಸ್ಯಾರಿ ಮೇಲೂ ಕೂಡ ಪರ್ಲ್ ವರ್ಕ್ ಅನ್ನೋದು ಇದೆ. ಈ ವರ್ಕಲ್ಲಿರುವಂತಹ ಮಣಿಗಳ ಕಲರ್ ಎಲ್ಲ ಬಿಟ್ಕೊಳ್ಬಾರ್ದು ಅನ್ನೋದಾದರೆ ಮೈಲ್ಡ್ ಆಗಿರುವಂತಹ ಶಾಂಪೂಸ್ನ ಯೂಸ್ ಮಾಡಿ ವಾಶ್ ಮಾಡಬೇಕಾಗತ್ತೆ. ಇದರಿಂದ ಸ್ಯಾರಿ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ, ವರ್ಕ್ ಕೂಡ ಡಿಸ್ಟರ್ಬ್ ಆಗದಿರ ಇರುತ್ತೆ. ನೆಕ್ಸ್ಟ್, ಹಾಲು ಯೂಸ್ ಮಾಡುವಂಥ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡೇ ಇರ್ತೀರಾ. ಹಾಲನ್ನ ತೊಗೊಂಡು ಬಂದು ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಇಡ್ದಿರಾ ಒಂದು 3-4 ಗಂಟೆಗಳ ಕಾಲ ಹೊರಗಡೆನೇ ಇಟ್ಟರೆ ಹಾಲು ಡೆಫಿನೆಟ್ಲಿ ಒಡೆದೋಗುತ್ತೆ ಅಲ್ವಾ? ಇಲ್ಲೂ ಕೂಡ ಅದೇ ಆಗಿದೆ. ಒಡೆದೋಗಿರೋ ಹಾಲನ್ನ ಚೆಲ್ಲಾಡ್ದಿರಾ ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ವಲ್ಪ ನಿಂಬೆ ರಸನ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ಟಿರ್ ಮಾಡಬೇಕಾಗತ್ತೆ. ಒಂದು 2 to 3 ಮಿನಿಟ್ಸಲ್ಲೇ ಹಾಲಿನ ಕಣಗಳು ಮತ್ತು ನೀರು ಕೂಡ ಸಪ್ರೇಟ್ ಆಗುತ್ತೆ. ನೀರು ಸಪ್ರೇಟ್ ಆಗ್ತಿದೆ ಅನ್ನೋದಾದರೆ ಪನ್ನೀರ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಅಂತ ಅರ್ಥ. ಈಗ ಒಂದು ತೆಳ್ಳಗಿರುವಂಥ ಬಟ್ಟೆನ ತಗೊಂಡು ಈ ಒಂದು ಪನ್ನೀರ್ನ ನೀರಿಂದ ಸಪ್ರೇಟ್ ಮಾಡಬೇಕಾಗತ್ತೆ. ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಶೋಧಿಸುವಂಥದ್ದು ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ಬಟ್ಟೆನ ಹಾಕ್ಕೊಂಡಿದ್ದೀನಿ. ನೀವು ಪಂಚೆ ಬಟ್ಟೆ ಅಥವಾ ಕರ್ಚೀಫ್ ಕೂಡ ಹಾಕ್ಕೊಳ್ಬೋದು. ಒಟ್ಟಾರೆ ಸ್ವಲ್ಪ ತೆಳ್ಳಗಿರುವಂಥ ಬಟ್ಟೆನ ಯೂಸ್ ಮಾಡಿದ್ರೇ ಬೆಟರು. ಈಗ ಇದರಲ್ಲಿರುವಂಥ ಎಕ್ಸೆಸ್ ಆಫ್ ವಾಟರ್ ಹೊರಗಡೆ ಬರೋದಕ್ಕೋಸ್ಕರ ಒಂದು ಭಾರವಾಗಿರುವಂಥ ವಸ್ತುನ ಇದ್ರ ಮೇಲೆ ಇಡಬೇಕಾಗುತ್ತೆ. ಈ ಟೈಮಲ್ಲೇ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ ಇರುವಂಥ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೇಕಾಗತ್ತೆ. ಇದು ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಯಾವಾಗ ಪನ್ನೀರ್ ಬೇಕೋ ಅವಾಗ ಯೂಸ್ ಮಾಡ್ಕೊಳ್ಬೋದು. ಇದೇ ಥರನೇ ನಾನು 2 ಸತಿ ಪನ್ನೀರ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, 2 ಕೂಡ ನಾನು ಸರ್ಕಲ್ ಶೇಪಲ್ಲೇ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ಕ್ವಯರ್ ಬೇಕಂದರೆ ಸ್ಕ್ವಯರ್ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು. ನೋಡಿದ್ರಲ್ವಾ ಎಷ್ಟೊಂದು ಫ್ರೆಶ್ ಆಗಿರುವಂಥ ಪನ್ನೀರ್ ರೆಡಿ ಆಗಿದೆ ಅಂತ. ಪನ್ನೀರ್ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಸುಮಾರಷ್ಟು ಹೆಲ್ತಿ ರೆಸಿಪೀಸ್ನ ಮಾಡ್ಬೋದು. ನಾನು ಯಾವ ರೆಸಿಪಿ ಮಾಡಿದ್ದೆ ಅನ್ನೋದನ್ನ ಕಮಿಂಗ್ ವಿಡಿಯೋಸಲ್ಲಿ ಶಾರ್ಟ್ಸ್ ಮುಖಾಂತರ ರಿಲೀಸ್ ಮಾಡ್ತೀನಿ. ನೆಕ್ಸ್ಟ್, ಬೆಳಕಿನ ಹಬ್ಬ ದೀಪಾವಳಿ ಅಂದ್ರೇನೆ ದೀಪಗಳಿಗೆ ಪ್ರತ್ಯೇಕವಾದ ಸ್ಥಾನ. ಅದರಲ್ಲೂ ಕಾರ್ತಿಕ್ ಮಾಸದಲ್ಲಿ ಹಚ್ಚುವಂಥ ದೀಪಗಳಿಗೆ ಅದರದ್ದೇ ಆದಂಥ ಪ್ರಾಮುಖ್ಯತೆ ಅನ್ನೋದು ಡೆಫಿನೆಟ್ಲಿ ಇದ್ದೇ ಇರುತ್ತೆ ಅಲ್ವಾ? ಈ ದೀಪಗಳನ್ನ ಯೂಸ್ ಮಾಡಿದ್ಮೇಲೆ ಯಾವ ಥರ ಸ್ವಚ್ಛ ಮಾಡ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ದೀಪಗಳು ಎಷ್ಟೇ ಜಿಡ್ಡಾಗಿದ್ರೂ ಕೂಡ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು. ಮೊದಲಿಗೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಒಂದು ಅರ್ಧ ಭಾಗದಷ್ಟು ನೀರನ್ನ ತೊಗೊಂಡು ಅದರಲ್ಲಿ ಎಷ್ಟು ದೀಪಗಳನ್ನ ಇಡೋಕ್ಕಾಗುತ್ತೋ ಅಷ್ಟು ಕೂಡ ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಎಣ್ಣೆ ಮತ್ತು ಜಿಡ್ಡಾಗಿರುತ್ತೆ ಅಲ್ವಾ, ಅಂಥ ದೀಪಗಳನ್ನ ಇದರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ಆ ದೀಪಗಳೆಲ್ಲ ಮುಳುಗೋ ಅಷ್ಟು ಬಿಸಿ ನೀರನ್ನ ಕೂಡ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಡಿಟರ್ಜೆಂಟ್ ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ವಿಮ್ ಲಿಕ್ವಿಡ್ ಕೂಡ ಯೂಸ್ ಮಾಡ್ಬೋದು. ಬಟ್ ಡಿಟರ್ಜೆಂಟ್ ಪೌಡರ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಒಂದು ವೇಳೆ ಯೂಸ್ ಮಾಡೋದಾದರೆ ದೀಪಗಳು ಕ್ಲೀನ್ ಆದರೂ ಕೂಡ ವೈಟ್ ರೆಸಿಡ್ಯೂ ಅನ್ನೋದು ದೀಪಗಳ ಮೇಲೆ ಉಳ್ಕೊಂಡ್ಬಿಡುತ್ತೆ. ಒಂದು 20 ನಿಮಿಷ ಸೋಕಾಗಕ್ಕೆ ಬಿಟ್ಟು ಈಗ ವಿಡಿಯೋದಲ್ಲಿ ತೋರಿಸ್ದಂಗೆ ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡುವಂಥ ಸ್ಕ್ರಬ್ಬರ್ನ ತೊಗೊಂಡು ದೀಪಗಳ ಮೇಲೆ ಎಲ್ಲ ಕೂಡ ಈ ಥರ ಸ್ಕ್ರಬ್ ಮಾಡ್ತಾ ಇದ್ದೀನಿ. ಜಸ್ಟ್ ಎಣ್ಣೆ ಮತ್ತು ಅರಿಶಿನ ಕುಂಕುಮ ಎಲ್ಲ ಏನು ಹಚ್ಚಿರ್ತೀವಿ ಅದೆಲ್ಲ ಕೂಡ ಸಾಫ್ಟ್ ಆಗಲಿ ಅನ್ನೋದ್ರಿಂದ. ಈಗಾಗಲೇ ನಾವು ನೀರಲ್ಲಿ ನೆನೆಸಿಟ್ಟಿರೋದ್ರಿಂದ ಅದೆಲ್ಲ ಕೂಡ ಸಾಫ್ಟ್ ಆಗಿರುತ್ತೆ, ಆ ಜಿಡ್ಡೆಲ್ಲ ಕೂಡ ನೆಂದುಬಿಟ್ಟಿರುತ್ತೆ.
ಸ್ಕ್ರಬ್ಬರ್ನ ತೊಗೊಂಡು ಈ ಥರ ಸ್ಕ್ರಬ್ ಮಾಡಿ ತೊಳೆಯೋದ್ರಿಂದ ಇನ್ನೂ ಏನಾದರೂ ಉಳ್ಕೊಂಡಿರುವಂಥ ಆಯಿಲಿನೆಸ್ ಎಲ್ಲ ಕೂಡ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ಇನ್ನೊಂದು ಕಡೆ ನಾನು ಸಿಂಕಲ್ಲಿ ನೀರನ್ನ ತುಂಬಿಸ್ಕೊಂಡು ಇಟ್ಕೊಂಡಿದ್ದೀನಿ, ಅದರಲ್ಲಿ ಈ ದೀಪಗಳನ್ನೆಲ್ಲ ಕೂಡ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಫಸ್ಟು ಸಿಂಕ್ನ ಕ್ಲೀನ್ ಮಾಡಿ ಆಮೇಲೆ ದೀಪಗಳನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಸಪ್ರೇಟ್ ಬೌಲ್ಸಲ್ಲೂ ಕೂಡ ಈ ಥರ ಮಾಡ್ಕೊಳ್ಬೋದು. ಈಗ ಎಲ್ಲ ದೀಪಗಳನ್ನ ತೊಳೆದು ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ಲೈಂಟಾಗಿ ಜೋಡಿಸ್ತಾ ಇದ್ದೀನಿ, ಬೇಗನೆ ಒಣಗುತ್ತೆ ಅನ್ನೋದ್ರಿಂದ. ಉಳಿದಿರೋಂಥ ದೀಪಗಳನ್ನೆಲ್ಲ ಕೂಡ ಇದೇ ಮೆಥಡಲ್ಲೇ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊಳ್ತೀನಿ. ನೈಟಲ್ಲಿ ಈ ಥರ ಕ್ಲೀನ್ ಮಾಡಿ ಇಟ್ಟರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟರಲ್ಲಿ ಡ್ರೈ ಆಗುತ್ತೆ. ಡ್ರೈ ಆಗಿರುವಂಥ ದೀಪಗಳನ್ನೆಲ್ಲ ಜೋಡಿಸೋದಕ್ಕೋಸ್ಕರ ಈ ಬಾಕ್ಸಸ್ನ ಯೂಸ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನೀವು ಅಬ್ಸರ್ವ್ ಮಾಡೇ ಇರ್ತೀರಾ, ಮಗ್ಸ್ ಇರ್ಬೋದು ಅಥವಾ ಗ್ಲಾಸ್ ವೇರ್ಸ್ ಎಲ್ಲ ನಾವು ಬೈ ಮಾಡಿದಾಗ ಈ ಥರ ಕಾರ್ಡ್ಬೋರ್ಡ್ ಬಾಕ್ಸಸ್ ಸೆಕ್ಷನ್ಸ್ ಥರ ಬಂದಿರುತ್ತೆ ಅಲ್ವಾ. ಈ ಬಾಕ್ಸಸ್ನ ನಾವು ದೀಪಗಳನ್ನೆಲ್ಲ ಜೋಡಿಸೋದಕ್ಕೋಸ್ಕರ ಅಥವಾ ಆರ್ಗನೈಸ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ನೋಡ್ಬೋದು ಡಿಸೈನ್ ಇರುವಂಥ ದೀಪಗಳನ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ನಾರ್ಮಲ್ ದೀಪಗಳನ್ನೆಲ್ಲ ಕೂಡ ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿದ್ರಲ್ಲ, ನೀವು ಯಾವ ಥರ ಆರ್ಗನೈಸ್ ಮಾಡ್ಕೊಳ್ತೀರಾ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಐಡಿಯಾ ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಒನ್ನು, ಯೂಶುವಲಿ ಕಾರ್ತಿಕ್ ಮಾಸದಲ್ಲಿ ಎಲ್ಲರೂ ಕೂಡ ದೀಪಗಳನ್ನ ಹಚ್ತಾ ಇರ್ತೀವಿ. ಅದು ಟೆಂಪಲಲ್ಲಿರ್ಬೋದು, ಮನೆಯಲ್ಲಿರ್ಬೋದು. ಹಚ್ಚೋಂಥ ದೀಪದಿಂದ ಒಂದು ಒಳ್ಳೆ ಫ್ರೇಗ್ರೆನ್ಸ್ ಬರಬೇಕು ಅನ್ನೋದಾದರೆ ಈ ಒಂದು ಐಡಿಯಾನ ಫಾಲೋ ಮಾಡ್ಬೋದು. ಮೊದಲು ವಿಡಿಯೋದಲ್ಲಿ ತೋರಿಸ್ದಂಗೆ ದೀಪಗಳಿಗೆಲ್ಲ ಕೂಡ ಅರಿಶಿನ ಕುಂಕುಮನ ಹಚ್ಚಿ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಕಾರ್ತಿಕ್ ಮಾಸದಲ್ಲಿ ಹಚ್ಚುವಂಥ ದೀಪಗಳಿಗೋಸ್ಕರ ಎಳ್ಳೆಣ್ಣೆನ ಯೂಸ್ ಮಾಡ್ತೀನಿ. ಆಯಿಲ್ನ ಈ ಥರ ಬಾಟಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಆಯಿಲಿಂದ ಹಚ್ಚುವಂಥ ದೀಪ ಒಳ್ಳೆ ಫ್ರೇಗ್ರೆನ್ಸ್ ಬರಬೇಕು ಅನ್ನೋದಾದರೆ ಇದರಲ್ಲಿ ಒಂದು ಪುಟಾಣಿ ಬಾಟಲಲ್ಲಿರುವಂಥ ಎಸೆನ್ಷಿಯಲ್ ಆಯಿಲ್ನ ಹಾಕಬೇಕಾಗುತ್ತೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಅತ್ತರ್ ಅಥವಾ ಜವಾದು ಆಯಿಲು. ಇದರ ಲಿಂಕ್ ಬೇಕಂದ್ರೂ ಕೂಡ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಒಂದು ವೇಳೆ ಈ ಆಯಿಲ್ ಸಿಗಲ್ಲ ಅನ್ನೋದಾದರೆ ಜವಾದು ಪೌಡರ್ನ ಕೂಡ ಯೂಸ್ ಮಾಡ್ಬೋದು. ಈಗಾಗಲೇ ನಾನು ಜವಾದು ಪೌಡರ್ಗೆ ಸಂಬಂಧಪಟ್ಟಂಗೆ ಒಂದು ಡೀಟೇಲ್ ಆಗಿರುವಂಥ ವಿಡಿಯೋನ ಶೇರ್ ಮಾಡಿದ್ದೀನಿ. ಈ ಆಯಿಲಿಂದ ದೀಪದ ಬತ್ತಿನ ನೆನೆಸಿಟ್ಕೊಳ್ತಾ ಇದ್ದೀನಿ. ಈಗ ವಿಡಿಯೋದಲ್ಲಿ ತೋರಿಸ್ದಂಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಆಯಿಲ್ನ ಎಲ್ಲ ದೀಪಗಳಿಗೂ ಕೂಡ ಹಾಕ್ತಾ ಇದ್ದೀನಿ. ಈ ಥರ ಆಯಿಲ್ನ ಮಿಕ್ಸ್ ಮಾಡ್ಕೊಳ್ಳೋದಾದರೆ ದೀಪನ ಹಚ್ಚಿದಾಗ ಮೈಲ್ಡಾಗಿ ಜವಾದು ಫ್ರೇಗ್ರೆನ್ಸ್ ಅನ್ನೋದು ಬರುತ್ತೆ. ಈ ಥರ ಲಕ್ಷ್ಮೀ ದೇವಿಗೆ ಇಷ್ಟ ಆಗಿರುವಂಥ ಜವಾದು ಲಿಕ್ವಿಡ್ ಅಥವಾ ಪೌಡರ್ನ ಪೂಜೆಯಲ್ಲಿ ಯೂಸ್ ಮಾಡೋದ್ರಿಂದ ಲಕ್ಷ್ಮೀ ಕಟಾಕ್ಷ ಅನ್ನೋದು ಸಿಗುತ್ತೆ. ಮನೆಯಲ್ಲೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಸ್ಪ್ರೆಡ್ ಆಗುತ್ತೆ, ಒಂದು ಒಳ್ಳೆ ಫ್ರೇಗ್ರೆನ್ಸ್ ಕೂಡ ಬರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅನ್ಸರಿ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.